ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಯಾವಾಗಲೂ ನಾನು ಹ್ಯಾಪಿಯಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಸ್ಯಾಡೆಸ್ಟ್ ಡೇ, ವರ್ಸ್ಟ್ ವ್ಲಾಗ್ ಇದು. ಅಲ್ಲ, ವ್ಲಾಗ್ ಏನು ವರ್ಸ್ಟ್ ಅಲ್ಲ, ನಮ್ಮ ಡೇ ವರ್ಸ್ಟು. ಇದಕ್ಕೆ ಮುಂಚೆ ನಾನೊಂದು ವ್ಲಾಗ್ ಮಾಡಿದ್ದೆ, ಅದು ಸ್ಪ್ರೇ ವ್ಲಾಗ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಒಂದೇ ಒಂದು ಸೆಕೆಂಡ್ ಈ ಕೆಲಸ ಮಾಡಬೇಕಿತ್ತ ಬೇಡ ಅಂತ ಯೋಚನೆ ಮಾಡಿಬಿಟ್ಟಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಆ ವ್ಲಾಗ್ ಆದಮೇಲೆ ಒಂದು ರೀಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ಮೇಘನ ಮತ್ತು ಹರ್ಷಿ ನೆಟ್ವಾಗಿರೇ, ನೋಡೋರಿಗೆ ಸ್ವಲ್ಪ ನೋಡಲಿ ಹರ್ಷಿ. ಸೊ ಆಮೇಲೆ ಏನಾಯಿತು ಅಂದರೆ, ನಾವೆಲ್ಲ ಹೋದ್ವಿ ವ್ಲಾಗ್ ಮಾಡೋಣ ಅಂತ. ವ್ಲಾಗ್ ಮಾಡೋ ಮಧ್ಯದಲ್ಲಿ ಏನಾಯಿತು, ನಾವು ರೀಲ್ಸ್ ಮಾಡೋ ಮಧ್ಯದಲ್ಲಿ ನಾವು ಕಿಟಕಿಯೆಲ್ಲ ಓಪನ್ ಮಾಡಿ ಬಿಟ್ಬಿಟ್ಟಿದ್ವಿ. ನಮ್ಮದು ಡೋರ್ ಹೆಂಗಂದರೆ ಜೋರು ಹಾಕಿದ್ರೆ ಅದು ಲಾಕ್ ಆಗಿಬಿಡುತ್ತೆ ಒಳಗಡೆ ಎಲ್ಲ. ನಾನು ಒಳಗಡೆ ಫೋನು, ನಮ್ಮ ಮನೇಲಿರೋ ಎಲ್ಲ ಚಾರ್ಜರ್ಗಳು, ಅದಾದಮೇಲೆ ಬೆಡ್ಡೆಲ್ಲ ರೆಡಿ ಮಾಡಿ ನೀಟಾಗಿ ಇನ್ನೇನು ರೀಲ್ಸ್ ಎಲ್ಲ ಮುಗಿದ ತಕ್ಷಣ ಬಂದು ಮಾಡ್ಕೊಂಬಿಡೋಣ ಅಂತ ನೀಟಾಗಿ ಬೆಡ್ ಹಾಸಿ, ಬೆಡ್ಡು ಎಲ್ಲ ಬೆಡ್ಶೀಟ್ಸು ಎಲ್ಲ, ಇಯರ್ಪೋಡ್ಸು, ವಾಟ್ರ್ ಬಾಟ್ಲು ಸಮೇತ ತುಂಬಿಸಿಟ್ಬಿಟ್ಟು ಬಂದಿದ್ವಿ. ಬಟ್ ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾನು ಫೋನ್ನ ಆನ್ ಮಾಡಿಬಿಟ್ಟಿದ್ದೀನಿ, ಚಾರ್ಜರ್ ಆನ್ ಮಾಡಿಬಿಟ್ಬಿಟ್ಟಿದ್ದೀನಿ. ಅದು ಚಾರ್ಜ್ ಆಗ್ತಾಯಿದೆ, ಡೋರ್ ಓಪನ್ ಆಗ್ತಾಯಿಲ್ಲ. ಏನಾಯಿತು ಅಂದರೆ ಜೋರಾಗಿ ಗಾಳಿ ಬಂದು ದಡಾರ ಅಂತ ಡೋರ್ ಹೊಕ್ಕೊಂಬಿಟ್ಟೈತೆ. ಇವಾಗ ಆಟೋ ಲಾಕ್ ಆಗಿಬಿಟ್ಟೈತೆ. ಕೀ ಎಲ್ಲೂ ಸಿಗ್ತಾಯಿಲ್ಲ ಅರ್ಜೆಂಟಿಗೆ. ಕೀ ಎಲ್ಲ ಏನಾಗೈತೆ ಅಂದರೆ ಅದೇ ರೂಮ್ ಅದೇ ಬೀರಲ್ಲಿ ಎಲ್ಲ ಲಾಕ್ ಮಾಡಿ ಎತ್ತಿಕ್ಕಿದ್ದೀವಿ. ನಮ್ಮ ಕರ್ಮಕ್ಕೆ 2 ನಿಮಿಷ ಸೀರಿಯಸ್ಸಾಗಿ ಕೂತ್ಕೊಂಡು ಹೋಗ್ತಾ ಇಲ್ಲ. ಈ ಕಡೆ ಕೀನೂ ಸಿಗ್ತಾಯಿಲ್ಲ. ನಾವು ರೀಲ್ ಮಾಡಬೇಕಿತ್ತ ಅಂತ ಇವಾಗ ಅನಿಸ್ತಾ ಇದೆ. ನಮಗೆ 3 ದಿನದಿಂದ ರೀಲ್ ಮಾಡಬೇಕು ಅಂದ್ಕೊಂಡ್ವಿ. ಆಗ್ತಾಯಿರಲಿಲ್ಲ. ನಾವು ಯಾಕಾಗ್ತಾಯಿಲ್ಲ ಅಂತ ಇವತ್ತು ಅದು ಏನಾದ್ರು ಆಗ್ಬಿಡಲಿ, ಮಾಡೇ ಬಿಡೋಣ ಅಂತ ಹೋದ್ವಿ. ನಮ್ಗೆ ಇವಾಗ ಬೆಡ್ಶೀಟ್ ಇಲ್ಲ, ಎಕ್ಸ್ಟ್ರಾ ಬೆಡ್ಶೀಟ್ಸ್ ಇಲ್ಲ, ಎಕ್ಸ್ಟ್ರಾ ಬೆಡ್ಶೀಟ್ನೆಲ್ಲ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ನೀರು ಬಾಟ್ಲಿಲ್ಲ, ಒಂದು ಚಾಪೆ ಇಲ್ಲ, ಏನಿಲ್ಲ. ಆರಾಮಾಗಿ ನನ್ನ ತಂಗಿ, ಇನ್ನೊಂದು ತಂಗಿ ಬೆಡ್ ಮೇಲೆ ಮಲ್ಕೊಂಡವಳೆ. ಅದು ಯಾವುದೋ ಒಂದು ಸಿಕ್ಕಿರೋ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಬಿಟ್ಟವಳೆ. ಇವಾಗ ಇವಳು ಇದು ಯಾವುದೋ ಸ್ವೆಟ್ರ್ ಹೊಚ್ಕೊಂಡು, ಸ್ವೆಟ್ರಲ್ಲ ನೈಟಿ ಹೊಚ್ಕೊಂಡು, ಸ್ವೆಟ್ರ್ ಹಾಸ್ಕೊಂಡು, ಟವಲ್ ಅರ್ಧೋಗಿರೋ ಟವಲ್ ಹಾಕ್ಕೊಂಡು, ಇಬ್ಬರು ನಂಗೆ ಚಳಿ ಆಗುತ್ತೆ ಅಂತ ಇದೆಲ್ಲ ಹಾಸ್ಕೊಂಡು ಇಲ್ಲಿ ಕೂತಿದ್ದೀವಿ. ಫ್ಯಾಕ್ಟ್ ಏನಂದರೆ, ಇದ್ರ ಕೆಳಗಡೆ ಸೋಂಪಿದೆ ಗೈಸ್, ಚಳಿ ತಡ್ಕೊಳಕ್ಕೈತೆ. 3 ರೂಮ್ ಐತಾಯ್ತಾ. ಇನ್ನು ಒಂದು ರೂಮಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಅವ್ರಿಗೆ ಬೆಳಗ್ಗೆ ಕೆಲಸಕ್ಕೆ ಎದ್ದೋಗ್ಬೇಕು, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿದ್ವಿ. ಇನ್ನು ಆ ರೂಮ್ ಲಾಕು. ಈ ರೂಮಲ್ಲಿ ಒಂದು ಸಿಂಗಲ್ ನಯ ಪೀಸ ಬಟ್ಟೆಗಳಿದೆ, ಬೆಡ್ಶೀಟ್ಗಳಿಟ್ಟಿಲ್ಲ. ಸೊ ಇವಾಗ ಏನು ಬ್ಲಾಗ್ ಅಂದರೆ, ನಾವು ಹಿಂಗಾರು ಮಾಡಿ ಅವಾಗಿಂದ ಮಾಡಿದ್ವಿ. ಬಟ್ ಯೂಟ್ಯೂಬ್ ಹ್ಯಾಕ್ಗಳು ಮಾಡಿದ್ವಿ. ಒಂದು ಯೂಟ್ಯೂಬ್ ಹ್ಯಾಕು ವರ್ಕೇ ಆಗಲಿಲ್ಲ. ಅದಕ್ಕೆ ಇವಾಗ ಮತ್ತೆ ರೀಟ್ರೈ ಮಾಡೋಣ ಅಂತ ಪಕ್ಕದ ರೂಮಲ್ಲೇ ನಮ್ಮ ಮಮ್ಮಿ ಡ್ಯಾಡಿ ರೂಮು ಏನೋ ಟ್ರೈ ಮಾಡಿದ್ವಿ. ಗೊತ್ತಾಗದಂಗೆ ಸೈಲೆಂಟಾಗಿ ಏನಾದರೂ ಅಂದರೆ ಮಾಡಬೇಕು. ಇವಾಗ ನಾವು ಡೋರ್ ತೆಗಿಬೇಕು. ಅವಳು ಏನೋ ಟ್ರೈ ಮಾಡ್ತಾಯಿದ್ಲು, ನಮ್ಮ ಸೀದಾ ಪಾಕೆ ತೋರಿಸೋದು, ಡೋರ್ ಕಟ್ ಮಾಡ್ತಾಯಿದ್ದೀವಿ ಅಂದ್ಕೊಂಡು. ನಾವು ಏನು ಮಾಡಬೇಕು ಸೈಲೆಂಟಾಗಿ ಕೂತ್ಕೊಂಡು ನಗ್ತಾಯಿದ್ವಿ. ನಮ್ಮ ಡ್ಯಾಡಿ, ನಾನು ಇವಾಗ ಹೋಗಿ ತೋರಿಸ್ತೀನಿ ನಾನು ಏನು ಮಾಡ್ತಿದ್ದೆ ಅಂತ. ನಾನು ಕಿಟಕಿ ಹತ್ಬಿಟ್ಟು ಹೆಂಗೋ ಮಾಡಿ ತೆಗೆದ್ಬಿಡೋಣ, ಜೋರಾಗಿ ಅಮ್ಕೋಣ, ಅಟ್ಲೀಸ್ಟ್ ಚಾರ್ಜರ್ ಆಫ್ ಮಾಡಿಬಿಟ್ಟು ಬೆಡ್ಶೀಟ್ ಹೇಳ್ಕೊಂಡ್ಬಿಡೋಣ. ಬೆಡ್ಶೀಟ್ ಹೇಳ್ಕೊಂಬಿಟ್ಟು ಹೆಂಗೋ ಪಂಚೆನ ಹಾಸ್ಕೊಂಡು ಮಲ್ಕೊಂಬಿಡೋಣ ಅಂತ ಯೋಚನೆ ಮಾಡಿ. ನಮ್ಮ ಡ್ಯಾಡಿ ಕೀ ಇದೆ ಬರ್ರಿ, ಇಷ್ಟೊತ್ತಲ್ಲಿ ಯಾಕೆ ಅಲ್ಲೆಲ್ಲ ಹೋಗ್ತಾ ಇದ್ದೀರ ಅಂದರು. ಬಂದು ನೋಡಿದ್ರೆ ಆಕಿನೂ ಸೇರ್ಸ್ ಲಾಕ್ ಹಾಕಿಟ್ಟವ್ರೆ. ಇವಾಗ ನಮಗೆ ನಿದ್ದೆ ಎಳಿತಾ ಇದೆ. ನನ್ನ ಫೋನ್ ಸ್ವಿಚ್ ಆಫ್, ರೀಲ್ಸ್ ಇಲ್ಲ, ಚಾರ್ಜ್ ಇಲ್ಲ, ನೋಡೋಕ್ಕೆ ಏನೂ ಇಲ್ಲ, ಟೈಮ್ ಪಾಸ್ ಮಾಡೋಕ್ಕೆ. ಇವ್ರದ್ದೆಲ್ಲ ಒಂದು ಪ್ರಾಬ್ಲಮ್ಮು ಏನಂದರೆ, ಸ್ವಿಚ್ ಆಫ್ ಆಗ್ಬಿಟ್ಟೈತೆ, ಚಾರ್ಜ್ ಇಲ್ಲ. ನನ್ನ ಫೋನ್ ಓವರ್ ಚಾರ್ಜರ್ ಆಗ್ತೈತೆ ಗೈಸ್. ನನಗೆ ಯಾರಿಗೆ ಅಂದ್ಕೊಳ್ಳಿ ಕಷ್ಟ. ಇವಳು ನಿದ್ದೆ ಬರ್ತಿತ್ತು, ತೆಗೆಯೋಣ ಏನು ತೆಗೆಯೋಣ. ನಮ್ಮ ಮನೇಲಿ ಇವಾಗ ಆಚೆ ಒಳಗೆ ಪಕ್ಕ ಬೈತಾರೆ. ಡೋರ್ ಲಾಕ್ ಹಾಕಿ, ಆಚೆ ಗೇಟೆಲ್ಲ ಲಾಕ್ ಹಾಕೋರೆ. ನಾವು ಯೂಶಲಿ ಡೋರ್ ಮೇಲೆ ಬೇಡ ಬಿಡು ಅಂತ ಅಂದ್ಬಿಟ್ಟೆ. ಇಲ್ಲ ಹೋಯ್ತೀವಿ. ನಾವು ಯೂಶಲಿ ಡೋರ್ ಮೇಲೆ ನಮ್ಮ ಅಪ್ಪ ಅಮ್ಮ ಹೇಳೋದೇನಂದರೆ, ಡೋರ್ ಮೇಲೆ ಯಾವುದಾದ್ರು ಒಂದು ಬಟ್ಟೆ ಹಾಕಿರ್ರಿ ಅಂತ. ನಾವು ಡೈಲಿ ಅದನ್ನು ಕೇಳಲ್ಲ. ಇವತ್ತು ನಮ್ಮ ಅಪ್ಪ ಅಮ್ಮ ಡೈಲಿ ಹೇಳಿ ಅವ್ರಿಗೆ ಸಾಕಾಗ್ಬಿಟ್ಟಿದೆ. ಇವತ್ತು ಹೆಂಗಾರ ಬಿದ್ದಿರಿ ಅಂತ ಬಿಟ್ಟವ್ರೆ ಗೈಸ್. ನಮಗೆ ರೆಸ್ಪೆಕ್ಟ್ ಬೇಡ, ನನಗೆ ರೆಸ್ಪೆಕ್ಟ್ ಇಲ್ವಾ? ಹೊಟ್ಟೆ ಬೇರೆ ಗೈಸ್. ಕಂಟಿನ್ಯೂಸ್ ಆಗಿ 2 ಬ್ಲಾಗ್ ಇವತ್ತಾಗಿರೋದು.
ಅದಾದ್ಮೇಲೆ ಈ ಥರ ಆದರೆ ಹೆಂಗೆ ಎರಡಲ್ಲ ಮೂರು ಎರಡು ಇದು ಜಸ್ಟ್ ಇವತ್ತೇ ಮುಗಿಸಿದ್ನಾ, ಆಮೇಲೆ ಸ್ಪ್ರೇ ಇವತ್ತೇ ಮುಗಿಸಿದ್ನಾ, ಇವಾಗ ಇದೊಂದು ಮಾಡ್ತಾ ಇದ್ದೀನಿ. ಮೂರನೇದು ನಾನು ಅಲ್ಲೇನೋ ತಿಂದ್ವಿ, ತಿನ್ನೋ ತನಕ ಹೊಟ್ಟೆ ತುಂಬೋಯ್ತು. ಇವಾಗ ಬರ್ತೀನಿ ಹೊಟ್ಟೆ ಸಿತೈತೆ. ಹೊಟ್ಟೆ ಸಿತೈತೆ. ನಾನು ಡಿಪ್ಲೊಮೇಷನಲ್ಲಿ ಏನೂ ತಿನ್ನೋಕ್ಕೆ ಆಗಲಿಲ್ಲ. ಆಮೇಲೆ ಇವಾಗ 11 ಗಂಟೆ ಟೈಮು, 12 ಗಂಟೆ ಟೈಮ್ ತೋರ್ಸಕ್ಕೆ ಹೋಯ್ತಿಲ್ಲ, 12 ಗಂಟೆ ಟೈಮ್ ತೋರ್ಸಕ್ಕೆ ಫೋನ್ ಚಾರ್ಜ್ 12 ಗಂಟೆ ಟೈಮು. ಹೊಟ್ಟೆ ಪಕ್ಕ 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 ಹಸಿತೈತೆ. ಆಮೇಲೆ ಸೌಂಡ್ಗಳು ಗರ್ಗ ಪರ್ಕ ಸೌಂಡ್ ಗೈಸ್. ಇವಾಗ ಬ್ಲಾಗ್ ಏನಂದರೆ ನಾವು ಡೋರ್ ಓಪನ್ ಮಾಡ್ತೀವ ಇಲ್ವಾ, ಒಂದು ಡೋರ್ ಓಪನ್ ಆಗಬೇಕು, ಇಲ್ಲ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಚೆನ್ನಾಗಿ ಹೋಗಿಬೇಕು. ನಮಗೆ ಇದೇ ಬ್ಲಾಗು ಯಾವ್ಯಾವ ಥರ ಅದನ್ನು ಟ್ರೈ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ. ಅದು ಯಾವುದೋ ಇಷ್ಟಿತ್ತು ಇಷ್ಟನ್ನು ತಿಂದಿದ್ದೀವಿ. ಇದನ್ನು ಹಾಕೊಂಡು ಬಂದಿದ್ದು ತಿಂದು ತಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಸೌಂಡ್ ಓಪನ್ ಮಾಡಬೇಕು. ಇಷ್ಟೊತ್ತಲ್ಲಿ ಆಚೆ ಹೋಗ್ತಾರೆ, ಅದೇ ದೊಡ್ಡ ರಿಸ್ಕು. ನನಗಂತೂ ಭಯ. ಈ ಹುಡುಗಿ ಬೇರೆ ದೆವ್ವ ಗಿವ್ವ ಅನ್ಕೊಂಡು ಖಾಲಿ ಸೈಡು ದೆವ್ವ ಇರುತ್ತೆ. ಗೈಸ್ ಟೈಮು ಹಾಕೊಂಡೋದ್ರು ಮೇಲೆ ಮೇಲೆ ಮೇಲೆ. ಗೈಸ್ ಇವಾಗ ಡೋರ್ ಲಾಕ್ ಓಪನ್ ಮಾಡ್ಬಿಟ್ವಿ. ಡೋರು ಹೆಂಗೆ ಓಪನ್ ಮಾಡೋದು ಗೊತ್ತಿಲ್ಲ. ನಾವು ಬೇರೆ ವಾಶ್ರೂಮ್ ತಡಿ ಕೀ ಎಲ್ಲ ಏನು ಕಿವಿ ಅದು ಕೀ ಕಣೆ. ಯಾರು ಓಪನೇ ಮಾಡಿಲ್ಲ ಗೈಸ್. ನಮಗೆ ನಾವು ಇಮ್ಯಾಜಿನೇಷನ್ ಮೇಕ್ ಶೋರ್ ಮಾಡ್ಕೊಂಡಿದ್ದೀವಿ. ಇವಾಗ ಹೋಗ್ಬಿಟ್ಟು ಗೇಟ್ ಲಾಕ್ನ ನಿಧಾನಕ್ಕೆ ಓಪನ್ ಮಾಡ್ತೀವಿ. ಗೈಸ್ ಟೈಮ್ ಎಷ್ಟು ತೋರಿಸ್ಬೇಕು? ಒಂದು ನಿಮಿಷ ಲಾಡ್ಸ್ ಮಾತ್ರ ಬರೀ 1 ನಿಮಿಷ. ಟೈಮ್ ತೋರಿಸು ಟೈಮ್ ನೋಡಿ ಗೈಸ್, 12 o'clock. ಅದ್ಯಾವುದು ಅಲ್ಲ, ಈ ಥರದೊಂದು ಕೀ ಇತ್ತಲ್ಲ, ಅದ್ಯಾವುದು ಅಲ್ಲ. ನಡೀರಿ, ಬರೀ ಬರ್ತೀಯಾ? ಅಯ್ಯೋಳು ಬತ್ತಾಳಿದ್ದೀರಿ. ಬೇಗ ಬಾ ಬರ್ರಿ ಬೇಗ. ಗೈಸ್ ಈ ಪ್ಲ್ಯಾನಿಗೆ ನಾನು ಚೆನ್ನಾಗಿ ಕೈ ಹಾಕಿದ್ದೀನಿ. ಕೈಸ್ ಇಲ್ಲಿ ಕೇಳಿ, ಇವರಿಗಾದರೂ ಮರ್ಯಾದೆ ಬೇಡ, ನನಗೆ ಅಲ್ವಾ ಎಷ್ಟು ಬಸ್ ನಾನು ಇವಳಿಗೆ ಬೇಕು, ನನಗೆ ಯೂನಿಫಾರ್ಮ್ ಬೇಕು, ಇವ್ರಿಗೆ ಚಾರ್ಜರ್, ಇವ್ರಿಗೆ ಫೋನ್. ಅಲ್ಲ, ಫಸ್ಟ್ ಕೀ ತೆಗೀರಿ, ಮೆತ್ತಗೆ ತೆಗೀರಿ. ಮುಚ್ಚಬಾಯ್. ಅಯ್ಯೋ ತೆಗಿ ನಾವೇ ನಮಗೆ ಬುಕ್ತೈತೆ ಅಂತ ಗೊತ್ತಾಗುತ್ತಾ? ಕಟ್ಟಿ ಇಟ್ಕೊ. ನಮ್ಮ ಏರಿಯಾ ನಾಯಿ ಏನಂದರೆ ನಮಗೆ ಕಟ್ಟಿ ಅಲ್ಲ ಐತೆ ನೋಡ್ರಿ. ಕೊಡಿಲೆ ಸುಮ್ಮನೆ ಮೆತ್ತಗೆ ತೆಗಿ ಪ್ಲೀಸ್. ಬರೀ ಡೋರ್ ಹೇಳ್ತಾ ಮುಂದೆ ತೆಗಿ. ಸೌಂಡ್ ಆಯ್ತೈತೆ ಅಂತ ಬಂದ್ಬಿಟ್ರೆ ನಂಗೆ ಭಯ ಆಯ್ತು.
ಸುನು ಬಾ ಓಡ್ಸೋಣ ಸೀರಿಯಸ್ ಆಗಿ ಇವಾಗ ಐ ನಾಯಿಗಳೆಲ್ಲ ಬಂದ್ಬಿಟ್ಟು ಫೈನಲಿ ಹೋದ ಬಾ 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 ಲೇ 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 ಏ ಪೊಲೀಸವ್ರು ಬೀಟ್ ಹಾಕ್ತವ್ರೆ ನಮ್ಗೆ ಬೈದ್ಬಿಟ್ರೆ ಆಯ್ತಾಯ್ತು ನಡೀರಿ ಅಲ್ಲಿ ನೋಡ್ರಿ ಕೇಳಿಸ್ತೈತಾ ತೆಗಿಬೋದು ಬರ್ರಿ ತಲೆ ನೋಡಿ ತಲೆಯ ಸೌಂಡ್ ಮಾಡಿಬಿಡ್ರಿ ಸೌಂಡ್ ಮಾಡಬೇಡ್ರಿ ನಮ್ಮಪ್ಪ ಇದು ಸೈಡ್ ಅಂತ ಹಿಡಿತಾರೆ ಹಾಕಿಟ್ಟವ್ರು ಇವಾಗ ಗಟ್ಟಿಗಾಗಲಿ ಅಂತ. ಅಯ್ಯೋ ನಾವೇ ನಿಂತಿರ್ತೀವಲ್ಲ ಅಯ್ಯೋ ನಾಯಿ ಕೊಡಬೇಕು ಗಡ್ಡಿ ಕೊಟ್ಟು ಹಿಡ್ಕೊಳ್ಳಿ. ಅಲ್ಲೋಡ್ರಿ ಎಲ್ಲ ಹಿಂಗೆ ಯೈ ಹೊಡೆದ್ಬಿಟ್ಯ ಕಾರ್ಗೆ ಆಯಿತು ಬೇಗ ಏನು ಮಾಡ್ತೀರೋ ಬೇಗ ಬೇಗ ಮಾಡಿರಿ ಬೇಗ ಬೇಗ ಏನು ಮಾಡ್ತೀರೋ ಮಾಡಿರಿ ಸೌಂಡ್ ಕೇಳಿಸುತ್ತೆ ಸೋನು ಫಸ್ಟ್ ಚಾರ್ಜರ್ ಆಫ್ ಮಾಡು ಫಸ್ಟ್ ಅದಕ್ಕೆ ಹೋಗ್ರಿ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡಿ ಇಲ್ಲೇ ಹೌದು ಫಸ್ಟ್ ಚಾರ್ಜರ್ ಆಫ್ ಮಾಡ ಮತ್ತಾಗಿ ನೀನು ತೋಚೋನು ಫಸ್ಟ್ ಏನು ಮಾಡ್ತೀವಿ ಮಾಡು ಬೇಗ ಬೇಗ ನಂಗೆ ಎಲ್ಲಿ ಪುಕ್ಕ ಏನು ಮಾಡ್ತೀವಿ ಮಾಡು ಹೊಟ್ಟೆನ ಅದು ಕಟ್ಟಿ ಮೇಲೆ ನೋಡ್ಕೊಬರೋಣ ಇದು ಟಚ್ ಆಯ್ತು ಮೇಲ್ಗಡೆ ಹೋಗ್ಬಿಟ್ಟು ನೋಡ್ಕೊಬರೋಣ ಮಾಡ್ರಿ ಬೇಗ ಅಲ್ಲಾಡ್ಸ್ಬಿಡ್ತಾರೆ ತಡಿ ಈಗ ಅಲ್ಲಾಡಿಸ್ತೈತಿ. ಇಲ್ಲ ತಡಿ
ನಿಮಿಷ ರೆಸ್ಟ್ ಮಾಡು. ತಡಿ ತಡಿ ನಗಬೇಡ್ರಿ. ಟಾರ್ಚ್ ಯಾರು ಈ ಕಡೆಯಿಂದ ಬರ್ರಿ. ಪುರಿ ಬಾಯಿಲಿ ಪುರಿ ಹಂಗೆ ಇಲ್ಲಿಂದ ಇಸ್ಕೊ. ಬಿಡು ಬೇಡ ಬಿಡು ಬೇಡ ಬಿಡು. ಅಯ್ಯೋ ಓಪನ್ ಆಯ್ತಾ? ಜಸ್ಟ್ ಮಿಸ್. ಆಮೇಲೆ ನಾನು ಮಾಡ್ತೀನಿ ನೀವು. ಏನು ಮಾಡೋಣ ಗೊತ್ತಾ, ಗಟ್ಟಿ ಕಡ್ಡಿ ಕಟ್ಟೋಣ ಇದಕ್ಕೆ. ನಾನು ಅದನ್ನು ಹೇಳಿ ತಗೋಗ್ಲೆ. ಅಷ್ಟು ತಲೆ ಇಲ್ವಾ? ಅದು ಮೊದಲೇ ಬೆಂಡಾಗೈತೆ, ನೀವು ತುದಿಲ್ ಕಟ್ಟಿದ್ರೆ ಅದು ಇನ್ನೂ ಬೆಂಡಾಗುತ್ತೆ. ಹೌದು, ಸ್ವಲ್ಪ ಫಿಸಿಕ್ಸ್ ಯೂಸ್ ಮಾಡಿರಿ. ಅಲ್ಲ, ಎರಡು ಕಡೆನೂ ಮಾಡೋಣ ಅಂತ. ಬೇಡ, ಈ ತುದಿಗೆ ಒಂದು ಸ್ವಲ್ಪ, ಆ ತುದಿಗೆ ಒಂದಿಷ್ಟು. ಮಧ್ಯದಲ್ಲಿ ಬೆಂಡಾಗುತ್ತೆ, ಮಧ್ಯದಲ್ಲಿ ಬೆಂಡಾಗುತ್ತೆ. ತಲೆ ಊರೋಣ. ಹಂಗಾಗಲ್ಲ ಸೋನು, ಹಂಗೆ ಟ್ರೈ ಮಾಡಿ. ಇವಾಗ ಹೆಂಗಾಗ್ತದೆ ಏನು ಮಾಡ್ರು ತೋರಿಸಿರಿ. ಟಾರ್ಚ್ ಇಡಿ ಹಂಗೆ ತೂತ್ ಬಿಡಕ್ಕೆ ಹೋಗ್ಬೇಡ್ರಿ. ಅದು ಹಂಗೆ ಆಯ್ತಾ ಇರೋದು. ನಾನು ನಮ್ಮನೇ ಕಳ್ತನ ಮಾಡ್ತೀನಿ. ಬೇಕಂದ್ರೆ ಓಪನ್ ಮಾಡಿಬಿಡ್ರು ಸಾಕು. ಗೈಸ್, ನಾನು ಟ್ರೈ ಮಾಡಿದೆ ಇಷ್ಟ ತನಕ. ನಾನು ಮೇಲೆ ಟ್ರೈ ಮಾಡಿದ್ದೆ, ಕೈಯೆಲ್ಲ ನೋವು ಬಂತು. ಇವಾಗ ಇವ್ರು ಹತ್ತವ್ರೆ ಎಲ್ಲ ಮೇಲೆ ಆ ಕಡೆ ನಡಿ. ನಾನು ಹೆಂಗೆ ಈ ಕಡೆ ಬನ್ನಿ. ನಿಜ ಏನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಚಾರ್ಜರ್ ಆಫ್ ಮಾಡಿಬಿಟ್ಟು ಹೊಟ್ಟೋಗ್ಬಿಡೋಣ. ಹ್ಞೂ, ಬೆಡ್ಶೀಟ್ ಚಾರ್ಜರ್. ಡೋರ್ ಮುಂದೆ ಕೇಳ್ತಿದ್ಯಾ? ಅರ್ಥ ಆಯ್ತಾ ನನ್ನ ಬಾಧೆ? ಗೈಸ್, ಇವಾಗ ಅದರೊಳಗೆ ಕಲ್ಲಾಕ್ಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಇವಾಗ ಅಷ್ಟೇ ಗಟ್ಟಿ ಕೊಂಡ್ರು ಕಲ್ಲಾಕ್ಬಿಟ್ಟು ಟ್ರೈ ಮಾಡ್ತಾ ಇರೋದು. ಇವಾಗ ಫುಲ್ ಅಂದರೆ ಫುಲ್ ಭಯ ಇದೆ. ಓಪನ್ ಆಗ್ಬಿಟ್ರೆ ಹೇಳ್ತಾರಲ್ಲ, ದೇವ್ರಿಗೆ ನಾಳೆ ಸ್ಪೆಷಲ್ ಪೂಜೆ ಮಾಡ್ಬಿಡ್ತೀನಿ ನಾನಂತೂ. ಯಪ್ಪ, ಸೀರಿಯಸ್ ಆಗಿ ಚಾರ್ಜರ್ ಒಂದು ಆಫ್ ಆಗಿಬಿಟ್ರೆ ಸಾಕು. ಅಯ್ಯೋ, ನಮ್ಮದೇ ನಾಯಿ ಪಾಡಾಗೈತಿ ಇಲ್ಲಿ. ನಾಯಿ ಒಳ್ಳೆ ವಿಚಿತ್ರವಾಗಿ ಮಾಡ್ತವೆ. ಲಿಟ್ರಲಿ ಗೈಸ್, ಎಷ್ಟು ಗೊತ್ತಾ ಟೈಮ್ ನೋಡ್ತೀನಿ ರೀ, 12:15. ಇನ್ನೊಂದು ಸ್ವಲ್ಪ ಹೊತ್ತೋದ್ರೆ 1 ಗಂಟೆ. ಅರ್ಷಿ, ಎಲ್ಲದಕ್ಕೂ ಮುಂಚೆ ಚಾರ್ಜ್ ಆಫ್ ಮಾಡಿ ಅರ್ಷಿ, ಬೆಸ್ಟು. ಆ ಕಡೆಯಿಂದ ತೋರಿಸ್ತೀನಿ ಬನ್ನಿ. ಬೇಗ ಒಂದು ಸೆಕೆಂಡ್. ಗೈಸ್, ಹಾಕಿದ ಕಲ್ಲು ಜಬರ್ ಅಂತ ಬಿದ್ದೋಯ್ತು. ಕಲ್ಲೆಲ್ಲ ಏನು ಬಾಟಲ್. ನಿಮಿಷ. ಸೋನು, ಸ್ವಲ್ಪ ನೀವು ಹತ್ಬಿಟ್ಟು ಟ್ರೈ ಮಾಡಿ. ಇವಾಗ ಆಫ್ ಆಯ್ತಾ? ಗೈಸ್, ಫೈನಲಿ ಚಾರ್ಜ್ ಆಫ್ ಆಯಿತು ಸದ್ಯ. ಅರ್ಷಿ, 2 ಸ್ವಿಚ್ ಆಫ್ ಆಯಿತಾ? ನಂಗೆ ಇವಾಗ ನಿಜ ಜೀವ ಬಂದಂಗೆ ಆಯ್ತು. ಇದಾದಮೇಲೆ ಒಂದು 10 ನಿಮಿಷ ಟ್ರೈ ಮಾಡ್ತೀವಿ ಆನ್ ಮಾಡೋಕ್ಕೆ. ಆನ್ ಆಗಿಲ್ಲ ಅಂದರೆ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಪನ್ ಆಗಿಲ್ಲ ಅಂದರೆ ಬೆಡ್ಶೀಟ್ ಎತ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಬೆಡ್ಶೀಟ್ ಕೈಗೆ ಸಿಗ್ತೈತೆ, ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ಓಪನ್ ಆಗಿಬಿಟ್ರೆ ನಿಜ ಸುಖನಿದ್ರೆ. ನನ್ನ ಫೋನ್ ಅದು ಆಗಲಿಲ್ಲ, ಟ್ರೈ ಮಾಡಬೇಕು. ಆದರೆ ಇವಾಗ ಬೆಡ್ಶೀಟ್ ಟ್ರೈ ಮಾಡಬೇಕು. ಇವಾಗ ಬೆಡ್ಶೀಟ್ ಹೇಳ್ಕೊಂಡು
ಎಷ್ಟು ನೀಟಾಗಿ ಲಾಸೆಲ್ಲ ಇಟ್ಟಿದ್ದೀನಿ. ವೈಫೈಲಿಲ್ಲ ಇದು. ಮತ್ತು ಏನು ಹಂಗಾಗೈತೆ ಒಳ್ಳೆ. ಹಾಂ ಎಳ್ಕೊ, ಕೆಳಗಡೆ ಒಂದು ಎಳ್ಕೊ, ಕೆಳಗಡೆಯಿಂದ ಹಾಕು, ಕೆಳಗಡೆಯಿಂದ ಹಾಕು. ಏನು ಬಿಡಿಸ್ದೆ ಹಸಿ ರೋಲ್ ನೋಡಿ ಗೊತ್ತೇ ಇಲ್ಲ ಕಂಡ್ರೆ. ಅಲ್ಲೇ ಸೌಂಡ್ ಸಿಕ್ಕಾಪಟ್ಟೆ ಬರ್ತೈತೆ. ನಮ್ಮ ಮಮ್ಮಿ ಹಿಂದಿ ಸೌಂಡ್ ಕೇಳಿಸ್ತು. ನನಗೆ ಭಯ ಆಗ್ತೈತೆ, ಹೇಗೆ ಬಂದು ಕೂತ್ಬಿಟ್ರೆ ಅಂತ. ಮೇಘನಾ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡೆ. ಕಟ್ಕೋ 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 ಅವರಿಬ್ರು ಮಲ್ಕೊಳ್ತಾನೆ. ಮಮ್ಮಿ ಎತ್ತಿದ್ದೆಲ್ಲ ಸೌಂಡ್ ಕೇಳಿಸ್ತು. ಭಾವ ಮಾಡ್ತೈತೆ. ತಡಿ ಬಾಯ್ಲಿ, ಇದನ್ನ ಹಾಕೊಂಬಿಡೋಣ. ನಾವೇನು ಮಾಡಿಲ್ಲ ಆ್ಯಕ್ಚುಲಾಗಿ, ಮಾಡಕ್ಕೆ ಹೋಗಿದ್ದೆ ತಪ್ಪಾಯಿತು. ನನಗೇನೋ ಭಯ ಇಲ್ಲ. ನನ್ನ ಚಾರ್ಜರ್ ಫುಲ್ ಆಗ್ಬಿಟ್ಟೈತೆ. ಒಳ್ಳೆ ಏನೋ ಸೀದೋಗಿರೋ ಸುಟ್ಟೋಗಿರೋ ವಾಸನೆ ಬರ್ತೈತೆ. ಫುಲ್ ಭಯ ಆಗ್ತೈತೆ ನನಗೆ. ಅಷ್ಟೇ, ಅದೊಂದೇ ಭಯ, ಇನ್ನು ಮಿಕ್ಕಿದ ಏನಿಲ್ಲ. ನೆನೆ ಅವಾಗಲೇ ಕೊಟ್ಟು ನಾಳೆ ಹೆಂಗೋ ಒಂದು ಕಾರ್ಪೆಂಟ್ರ್ ಒಬ್ರು ಗೊತ್ತಿರೋರು ಇದ್ದಾರೆ, ಅವ್ರ ಹತ್ರ ತೆಗಿಸ್ಬೋದು. ಬಟ್ ಚಾರ್ಜರು ಇದು ನೋಡಿ ಗೈಸ್, ನಮಗೆ ನಾ ಎಷ್ಟು ಸೈಕ್ ಮಾಡ್ತೈತೆ ನಮಗಂತೂ. ಚಾರ್ಜರು ಆಫ್ ಮಾಡಿರಿ, ಇದರಲ್ಲೇ ಅದನ್ನು ಟೈಟಾಗಿ ಹಾಕು, ಪ್ರೆಸ್ ಮಾಡಿ ಹಾಕು. ನಾಳೆ ಮಧ್ಯಾಹ್ನ ನೋಡು.